ಕಪಿಲಾ ನದಿಯ ಪ್ರವಾಹದ ನೀರಿಗೆ ನಂಜನಗೂಡಿನ ತಗ್ಗು ಪ್ರದೇಶದ ಜನರು ತತ್ತರಿಸಿ ಹೋಗಿದ್ದಾರೆ. ಪ್ರತಿ ವರ್ಷ ಪ್ರವಾಹದ ಸಂದರ್ಭದಲ್ಲಿ ವಾಸಿತ ಮನೆಗಳನ್ನು ತೊರೆದು ಜನ ಜಾನುವಾರುಗಳ ಜೊತೆಗೆ ಕಾಳಜಿ ಕೇಂದ್ರದ ಮೊರೆ ಹೋಗಬೇಕಾಗುತ್ತೆ. ಇನ್ನು ನೆರೆ ಹಾವಳಿಯಿಂದ ನೊಂದು ಹೋಗಿರುವ ನಂಜನಗೂಡಿನ ನಂಜುಂಡೇಶ್ವರ ನದಿ ವಲಯದ ಹಿಂಬದಿಯ ತಗ್ಗು ಪ್ರದೇಶಗಳಿಗೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ, ಶಾಸಕ ದರ್ಶನ್ ಅವರ ಜೊತೆಗೂಡಿ ವೀಕ್ಷಣೆ ಮಾಡಿದರು. ತೋಪಿನ ಬೀದಿ ಕಪಿಲಾ ನದಿಯ ಸ್ನಾನಘಟ್ಟಕ್ಕೆ ತೆರಳಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಹಾನಿಗೊಳಗಾದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಈ ಸಮಯದಲ್ಲಿ ಮಾತನಾಡಿದ ಅವರು, ನಿರಾಶ್ರಿತರಿಗೆ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಕಾಳಜಿ ಕೇಂದ್ರಗಳನ್ನು ತೆರೆದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಮುಂದೆ ಯಾವುದೇ ಹಾನಿಯಾಗದಂತೆ ಶಾಶ್ವತ ಪರಿಹಾರ ನೀಡಲು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸುತ್ತೇನೆ ಎಂದು ತಿಳಿಸಿದರು. ಇನ್ನು ನಿರಾಶ್ರಿತರ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ತಾಲೂಕು ಮತ್ತು ಜಿಲ್ಲಾ ಆಡಳಿತದಿಂದ ನೀಡಲು ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು. ಈ ಕುರಿತು ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಮುಂದೆ ಪದೇ ಪದೇ ಈ ರೀತಿ ಆಗದೇ ಇರುವುದಕ್ಕೆ ಏನಾದರೂ ಶಾಶ್ವತ ಪರಿಹಾರಕ್ಕಾಗಿ ಸಿಎಂ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರವಾಹ ಪೀಡಿತ ಪ್ರದೇಶಗಳ ಭೇಟಿಯ ಬಗ್ಗೆ ತಿಳಿಸಿದರು. ತಡೆಗಟ್ಟೋದಕ್ಕೆ ಕೆಲವು ಪರಿಹಾರ ಕ್ರಮಗಳು ತಗೊಳ್ಳೋದಕ್ಕೆ ಹೇಳಿದ್ದೀನಿ. ಇಂಜಿನಿಯರಿಂಗ್ ವೈಸ್ ಇಂಜಿನಿಯರ್ ಅದನ್ನು ಸಾಧ್ಯ ಇದೆಯಾ ಅಂತ ನೋಡೋಕ್ಕೆ ಹಿರಿಯ ಮುಖಂಡರುಗಳು, ನಮ್ಮ ತಂದೆಯವರ ಆತ್ಮೀಯರಾಗಿರುವಂಥ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದರು. ಯಾವ ರೀತಿ ಕಳೆದ 2 ವಾರಗಳಿಂದ ಫ್ಲಡ್ ಆಗಿ ನಮ್ಮ ಕಬಿನಿ ಜಲಾಶಯದಿಂದ ಮತ್ತು ನುಗ್ಗು ಜಲಾಶಯಗಳು ಸೇರಿ ಅತಿ ಹೆಚ್ಚು ನೀರನ್ನು ಒಂದು ಔಟ್ಫ್ಲೋ ಇರೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಡ್ ಆಗಿರೋದ್ರಿಂದ ಅವರು ಕೂಡ ನಮ್ಮ ಭಾಗಕ್ಕೆ ಭೇಟಿಯನ್ನು ನೀಡಿ ಒಂದು ರಿವ್ಯೂನ ನಡೆಸಿದ್ದಾರೆ. ಇವತ್ತಿನ ದಿವಸ ನಮ್ಮ ತೋಪಿನ ಬೀದಿ ಈ ಎಲ್ಲ ಬೀದಿಗಳಿಗೆ ಭೇಟಿನೇ ನೀಡಿ, ಜೊತೆಗೆ ಕಾಳಜಿ ಕೇಂದ್ರಕ್ಕೆ ಕೂಡ ಭೇಟಿ ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಟೌನ್ ಭಾಗದ ಜನತೆಯ ಆರೋಗ್ಯವನ್ನು ವಿಚಾರಿಸಿ ಅವರಿರುವಂಥ ಸ್ಥಿತಿಯನ್ನು ಅವರು ನೋಡಿದರು. ವಿಶೇಷವಾಗಿ ಇವತ್ತಿನ ದಿವಸ ನಾವು ಬರ್ತಾ ಇಲ್ಲಿ ನಮಗೆ ರೋಡ್ ಆ್ಯಕ್ಸೆಸ್ ಕಟ್ ಆಗ್ತದೆ, ಮಲಮೂಲೆ ಮಠದ ಹತ್ರ ಏನು ನಮಗೆ ರೋಡ್ ಆ್ಯಕ್ಸೆಸ್ ಕಟ್ ಆಗ್ತದೆ, ಆ ಭಾಗದಲ್ಲಿ ಕೂಡ ಸುಮಾರು ಹೊತ್ತು ನಿಂತು ಪರಿಶೀಲನೆ ಮಾಡಿದರು. NHAI ಅವರು ಕೂಡ ಅವರು ಮಾತನಾಡಿದರು. ಯಾವ ರೀತಿಯಾದಂತಹ ಒಂದು ಪರ್ಮನೆಂಟ್ ಸೊಲ್ಯೂಷನನ್ನು, ಶಾಶ್ವತ ಪರಿಹಾರವನ್ನು ನಮಗೆ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೋ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅತಿ ಶೀಘ್ರದಲ್ಲೇ ನಮಗೆ ಒಳ್ಳೆಯ ಕಾಮಗಾರಿಯನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ನಮಗೆ ಅದು ಮೇನ್ ಆ್ಯಕ್ಸೆಸ್ ಅಲ್ಲೇ ಕಟ್ಟಾಗಂಥದ್ದು, ಅದರಿಂದ ಅದನ್ನು ಗಮನಿಸಿ ಅವ್ರ NHAI ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ನಮ್ಮ ಟೌನ್ ಭಾಗದಲ್ಲಿ ಈಗ ನಮ್ಮ ಹೊಳೆ ಹರಿತದೆ, ನಮ್ಮ ದೇವಸ್ಥಾನ, ಆ ಹೊಳೆ ಕೂಡ ನಮಗೆ ಹೆಚ್ಚು ಕ್ಯೂಸೆಕ್ಸ್ ನೀರು ಬಿಟ್ಟಾಗ್ತದೆ, ಬ್ಯಾಕ್ ಫ್ಲೋ ಆಗ್ತದೆ. ಅದರಿಂದ ಅದನ್ನು ಯಾವ ರೀತಿ ತಡೆಗಟ್ಟುವುದು ಅನ್ನೋದ್ರ ಬಗ್ಗೆ ನಮ್ಮ CMC ಕಮಿಷನರ್ ಅವರು ಇಂಜಿನಿಯರ್ ಅವ್ರ ಹತ್ರ ಕೂಡ ಮಾತನಾಡಿದ್ದಾರೆ. ಜೊತೆಗೆ ನಮ್ಮ ತೋಪಿನ ಬೀದಿ ಇಲ್ಲೂ ಕೂಡ ಅದೇ ಸಮಸ್ಯೆ, ರೇನ್ ವಾಟ್ರು ಬ್ಯಾಕ್ ಬರ್ತದೆ, ಯಾವ ರೀತಿ ಅದನ್ನು ತಡೆಗಟ್ಟುವುದು ಅನ್ನೋದ್ರ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಮ್ಮ CMC ಕಮಿಷನರ್ ಅವ್ರಿಗೂ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದ ಅವರು ಸೂಚನೆಗಳನ್ನು ನೀಡಿದ್ದಾರೆ. ಅದನ್ನು ಅವರು 3 ದಿನಗಳಲ್ಲಿ ಪಾಲಿಸ್ಕೊಂಡು ಇಂಥ ಘಟನೆಗಳು ದಿನಗಳಲ್ಲಿ ಆಗದೇ ಇರೋ ರೀತಿ ಅವರು ಕ್ರಮವನ್ನು ತಗೋಬೇಕು ಅಂತ ನಾನು ಕೂಡ ಅವರಿಗೆ ಸೂಚನೆ ನೀಡಿದ್ದೆ. ಅದರಿಂದ ಇವತ್ತಿನ ದಿವಸ ಅವರು ಬಂದು ನಮ್ಮ ಕ್ಷೇತ್ರದಲ್ಲಿ ಸಣ್ಣ ರಿವ್ಯೂವನ್ನು ಮಾಡಿ ನಮಗೆ ಹಲವಾರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದರಂತೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಪಾಲಿಸಿಕೊಂಡು ಯಾವುದೇ ರೀತಿಯ ಇಂಥ ಘಟನೆಗಳು ನಡೆದಿರೋ ರೀತಿ ನಾವು ಕ್ರಮವನ್ನು ತಗೊಳ್ಳಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಇವತ್ತು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಅವರು ಭೇಟಿ ನೀಡಬೇಕಂತ ಅದು ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ನಾಳೆ ಬೆಳಿಗ್ಗೆ ಸುಮಾರು 9 ಗಂಟೆಗೆ ಅವರು ಬರ್ತೀವಿ ಅಂತ ನಮಗೆ ಕೂಡ ತಿಳಿಸಿದ್ದಾರೆ. ನಾಳೆ ದಿವಸ ಕೂಡ ಮುಖ್ಯಮಂತ್ರಿಗಳು ಬಂದು ಅವರು ಪರಿಶೀಲನೆ